ಇದೇ ಸುದೀಪ್ ಸರ್ ಬಿಗ್ ಬಾಸ್ ಫಿನಾಲೆ ಸ್ಟೇಜ್ ಮೇಲೂ ಹೇಳ್ತಾರೆ, ವಿನಯ್ ಸಂಗೀತನ ತೆಗೆದಿಟ್ಬಿಟ್ರೆ ಈ ಒಂದು ಸೀಸನ್ನಲ್ಲಿ ತುಂಬ ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ ಅಂತ. ಸೊ ಆ ಮಾತು ತುಂಬಾ ವ್ಯಾಲ್ಯೂಯಬಲ್, ಯಾಕಂದರೆ ಯಾವ ಸೀಸನಲ್ಲೂ ಅವ್ರು ಯಾರಿಗೂ ಅದನ್ನು ಹೇಳಿಲ್ಲ ನಾನು ನೋಡಿದ ಪ್ರಕಾರ. ಸೊ ನಿಮ್ಗೇನದು? ತುಂಬ ಖುಷಿ ಆಯಿತು. ಅಂದರೆ ನಮ್ಮ ಹಾರ್ಡ್ ವರ್ಕು, ನಮ್ಮ ಎಫರ್ಟ್ಸು, ನಮ್ದು ಅಲ್ಲಿ ಏನು ಮಾಡ್ತಿದ್ವಿ ಅನ್ನೋದು ಪ್ರತಿಯೊಂದು ಫಾಲೋ ಮಾಡೋರು. ಸಿ ಹೀಸ್ ಅ ಸ್ಟಾರ್. ಅಂದರೆ ಸ್ಟಾರ್ಡಮ್ ಅನ್ನೋದು ಒಂದು ಇದೆಯಲ್ಲ, ಅಂದರೆ ಲೈಕ್ ಸೂಪರ್ ಸ್ಟಾರ್ಸ್, ಒಂದು ಆ ಸ್ಟಾರ್ಡಮ್ ಅಂತ ನಾನು ನೋಡಿರೋದು ಸುದೀಪ್ ಸರ್ ಅಂಥ ಒಬ್ಬರು ಬಂದು, ನಾವೆಲ್ಲ ಎಲ್ಲಿ ಜಸ್ಟ್ ಸ್ಟಾರ್ಟೆಡ್ ವಿತ್ ಸೀರಿಯಲ್ಸ್, ಒಂದು ಸ್ಮಾಲ್ ಟೈಮ್ ಆ್ಯಕ್ಟರ್ಸ್. ಅವ್ರ ಬಾಯಿನಲ್ಲಿ ಆ ಮಾತು ಬರಬೇಕು ಅಂತಂದರೆ ಹಿ ಹಸ್ ವಾಚ್ಡ್ ಎವ್ರಿ ಎಪಿಸೋಡ್, ಕ್ಲಿಯರಾಗಿ ವಾಚ್ ಮಾಡಿದ್ದಾರೆ. ಅಂದರೆ ಬರೀ ರಶಸ್ ಅಲ್ಲ, ಅವ್ರಿಗೇನು ತೋರಿಸ್ಬೇಕು, ಅವ್ರು ಏನು ನೋಡಬೇಕು, ಬರೀ ಅದನ್ನು ಮಾತ್ರ ನೋಡಿಲ್ಲ ಅವರು, ಇಡೀ ಎಪಿಸೋಡ್ಗಳನ್ನ ನೋಡಿದ್ದಾರೆ. ಪ್ರತಿಯೊಂದು ಗೊತ್ತು ಅವ್ರಿಗೆ. ಅದನ್ನು ನೋಡ್ಕೊಂಡು ಬಂದು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಕಿವಿ ಮಾತುಗಳು ಕೊಡೋದಾಗಿರ್ಬೋದು, ಶನಿವಾರ ಭಾನುವಾರ ಫಿನಾಲೆ ಸ್ಟೇಜ್ ಮೇಲೆ ಹೇಳಿರೋದಿರ್ಬೋದು, ಇಟ್ ಈಸ್ ಫ್ರಮ್ ಹಿಸ್ ಹಾರ್ಟ್. ಆ್ಯಂಡ್ ಐ ಫೆಲ್ಟ್ ವೆರಿ ಪ್ರೌಡ್. ಅಂದರೆ ಟ್ರೋಫಿ ಗೆದ್ದಷ್ಟೇ ಖುಷಿ ಆಯಿತು ನನಗೆ.